ಎಸ್ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. RLN ಮೂರ್ತಿ ಅವರಿಂದ ದೂರು ದಾಖಲಾಗಿರೋದು ಜಾತಿ ನಿಂದನೆಯ ಪ್ರಕರಣ. ಒಕ್ಕಲಿಗ ಸಮುದಾಯಕ್ಕೆ ನೋವಾಗಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಒಕ್ಕಲಿಗ ಸಮುದಾಯದ ಜನರಿಗೆ ನೋವಾಗಿದೆ ಅಂತ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಒಕ್ಕಲಿಗರ ಮನಸ್ಸಿಗೆ ನೋವುಂಟಾಗಿದೆ. ಧರ್ಮಗಳ ಮಧ್ಯೆ ದ್ವೇಷದ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರನ್ನ ಕರಿಯೆ ಎಂಬ ಜನಾಂಗೀಯ ನಿಂದನೆಯ ಪದವನ್ನು ಬಳಸಿ ಕರೆದಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ವಕೀಲರು ತಮ್ಮ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜಮೀರ್ ಅಹ್ಮದ್ ಖಾನ್ 2 ದಿನಗಳ ಹಿಂದೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆಯ ಪ್ರಚಾರದಲ್ಲಿದ್ದರು. ರಾಜಾರೋಷವಾಗಿ ಜೋಶ್ ಆಗಿ ಮಾತನಾಡ್ತಾ ಇದ್ರು. ಕರಿಯ ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನು ಕರೆದು ಬಿಟ್ರು. ವ್ಯಾಪಕವಾದಂಥ ಆಕ್ರೋಶ ಕೇಳಿ ಬಂತು. ಜನಾಂಗೀಯ ದ್ವೇಷ ಅಂತ ಹೇಳಲಾಯಿತು. ವರ್ಣಭೇದ ಎಲ್ಲವೂ ಕೂಡ ಕೇಳಿ ಬಂತು. JDS ಒಂದು ಲೆಕ್ಕಕ್ಕೆ ಜಮೀರ್ ಅಹ್ಮದ್ ಖಾನ್ ಸಚಿವ ಸ್ಥಾನದಲ್ಲಿ ಇರೋದಕ್ಕೆ ಸೂಕ್ತವಿಲ್ಲ, ಅವರು ರಾಜೀನಾಮೆ ಕೊಡಬೇಕು ಎನ್ನುವಂಥ ಆಗ್ರಹಗಳು ಕೇಳಿ ಬಂತು. ಅದನ್ನು ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ತು. ಏನಂತ? ಅವರವರು ಫ್ರೆಂಡ್ಸ್ ಆಗಿದ್ರು, ಹೀಗಾಗಿ ಪ್ರಿನ್ಸಿಪಲ್ ಕರೆದು ಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ನ ಸಮರ್ಥನೆ ಇದು. ನಿನ್ನೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ RLN ಮೂರ್ತಿ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ವಿಧಾನಸೌಧ ಠಾಣೆಯಲ್ಲಿ ಜನಾಂಗೀಯ ದ್ವೇಷ ಮಾಡಿದ್ದಾರೆ. ಕೇವಲ ಕುಮಾರಸ್ವಾಮಿ ಅವರನ್ನ ಇವರು ಕರಿಯ ಅಂತ ಕರೆದಿರ್ಬೋದು. ಅವರು ನಮ್ಮ ಸಮುದಾಯದ ನಾಯಕ, ಒಕ್ಕಲಿಗ ಸಮುದಾಯದ ನಾಯಕ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರದ ಸಚಿವರಾಗಿದ್ದಾರೆ. ಅವರನ್ನ ಕರಿಯ ಅಂತ ಕರೆದಿರೋದು ಕುಮಾರಸ್ವಾಮಿ ಅವರಿಗೆ ಮಾತ್ರವಲ್ಲ, ಇಡೀ ಒಕ್ಕಲಿಗ ಸಮುದಾಯಕ್ಕೇನೆ ಬೇಜಾರು ಮಾಡಿದೆ. ಹೀಗಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.